ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಎಲ್ಲರಿಗೂ ವೆಲ್ಕಮ್. ಇವತ್ತು ಕ್ಯಾಂಡಲ್ ಲವ್ ರೀಡಿಂಗ್ ಮಾಡ್ತಾ ಇದ್ದೀನಿ. ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ನಿಮ್ಮ ಪರ್ಸನ್ದು, ಓಕೆ, ಪ್ರೀತಿಯಲ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ. ಈಗ ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀರಿ. ಅವ್ರ ಹೆಸರನ್ನ 3 ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗಿದ್ದು ರೆಸೊನೇಟ್ ಆಗುತ್ತೆ. ಓಕೆ, ನಿಮ್ಮ ಪರ್ಸನ್ನ ಹೆಸರನ್ನ 3 ಟೈಮ್ಸ್ ಮನಸ್ಸಲ್ಲೇ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಸೊ ರಿಯಲಿ ಲಕ್ಕಿ ರೀತಿಯಲ್ಲಿ ಆ ವ್ಯಕ್ತಿ ಫೀಲ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಅವ್ರಿಗೆ ಸಿಕ್ಕಿರೋದು ಲಕ್, ಅಥವಾ ನಿಮ್ಮ ಪ್ರೀತಿಯಲ್ಲಿ ಅವರು ತುಂಬ ಲಕ್ಕಿ. ಸೊ ಹಿ ಆರ್ ಶಿ ಈಸ್ ಫೀಲಿಂಗ್ ವೆರಿ ಹ್ಯಾಪಿ. ನಿಮ್ಮ ಪ್ರೀತಿಯಲ್ಲಿ ಸಾಕಷ್ಟು ನಂಬಿಕೆ, ಕಂಫರ್ಟು, ಎಲ್ಲದನ್ನು ನೀವು ಶೇರ್ ಮಾಡಿದ್ದೀರ. ಒಂದು ಒಂದು ರಾಜ ರಾಣಿಗೆ ಇರುವಂಥ ಕಂಫರ್ಟ್ನ ಈ ಒಂದು ವ್ಯಕ್ತಿಗೆ ನಿಮ್ಮ ಪ್ರೀತಿಯಲ್ಲಿ ಕುಷನಿಂಗ್ ಕೊಟ್ಟಿದ್ದೀರ. ನೀವು ಅಷ್ಟು ಚೆನ್ನಾಗಿ ಈ ಒಂದು ಪ್ರೀತಿಯಲ್ಲಿ ಅವರನ್ನು ನೀವು ನೋಡ್ಕೊಂಡಿರುವಂಥದ್ದು. ಹಾಗಾಗಿನೇ ಅವರಿಗೆ ನೀವು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ಮೊದಲಿಗೆ ನಿಮ್ಮ ಜೀವನದಲ್ಲಿ ಬಂದಾಗ ಸಾಕಷ್ಟು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿದ್ರು. ಆದರೆ ಅವ್ರು ನಿಮ್ಗೆ ಹೇಳ್ತಾ ಇದ್ರು, ನಿನ್ಗೆ ಏನು ಸರಿನೋ ಅದನ್ನೇ ಮಾಡು, ಬಟ್ ನೀನು ಒಳ್ಳೆಯ ನಿರ್ಧಾರ ತಗೋ, ನಮ್ಮಿಬ್ಬರ ಪ್ರೀತಿಗೋಸ್ಕರ ನೀನು ನನ್ನ ಜೊತೆಗಿರಬೇಕು. ಓಕೆ, ನನ್ನ ಪರಿಸ್ಥಿತಿ ಹೀಗಿತ್ತು, ಮತ್ತು ಆಮೇಲೆ ನನಗೆ ನೀನು ಸಿಕ್ಕಿದ್ದೇ ನನ್ನ ಲಕ್. ಈ ಥರ ಎಲ್ಲ ಹೇಳಿ ಆ ಒಂದು ವ್ಯಕ್ತಿ ನಿಮ್ಮ ಪ್ರೀತಿಯಲ್ಲಿ, ಅಥವಾ ಸ್ಟಾರ್ಟಿಂಗ್ ಸ್ಟೇಜ್ ಅಂದ್ಕೊಳ್ಳಿ, ಆ ಟೈಮಲ್ಲಿ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ತುಂಬ ತುಂಬ ಚೆನ್ನಾಗಿ ಬಿಟ್ಟಿರೋಕ್ಕೆ ಆಗೋದಿಲ್ಲ, ಆ ಥರದ ಒಂದು ಬಾಂಡಿಂಗ್ ಇತ್ತು ಅವ್ರ ಹತ್ರ. ತುಂಬ ಪ್ರೀತಿ ಮಾಡ್ತಿದ್ರು, ತುಂಬ ಎಮೋಷನಲಿ ಟೈಮ್ ಕೊಡ್ತಾಯಿದ್ರು. ಆ್ಯಂಡ್ ಅವ್ರ ಫ್ಯಾಮಿಲಿ ವಿಚಾರಗಳನ್ನೆಲ್ಲ ಶೇರ್ ಮಾಡ್ತಾಯಿದ್ರು. ಆ್ಯಂಡ್ ಹೇಳ್ತಾಯಿದ್ರು ಅವರು, ನೀನು ಇಲ್ಲದೆ ಇದ್ದಾಗ ತುಂಬ ಕಷ್ಟ ಆಗಿತ್ತು ನನ್ನ ಜೀವನ, ಈಗ ಫೈನಾನ್ಷಿಯಲಿ, ಎಮೋಷನಲಿ ನನಗೆ ಒಬ್ಬರು ವ್ಯಕ್ತಿ ಸಿಕ್ಕಿದ್ದಾರೆ, ನನ್ನ ಜೀವನದಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ. ಇದನ್ನೆಲ್ಲ ಈ ವ್ಯಕ್ತಿ ಹೇಳ್ಕೊಂಡಿರುವಂಥದ್ದು ನಿಮ್ಮ ಹತ್ರ. ಆ್ಯಂಡ್ ಅವ್ರು ನಿಮ್ಗೆ ಹೇಳಿದರು, ನಿನಗೆ ಯಾವುದೇ ರೀತಿಯ ಅರ್ಜೆಂಟ್ ಇಲ್ಲ, ನಿನಗೆ ಯಾವಾಗ ಸರಿ ಅನಿಸುತ್ತೋ ಆವಾಗ ನಿರ್ಧಾರ ತಗೋ, ನಾನು ಅದಕ್ಕೆ ಓಕೆ. ನಿನ್ನ ಪ್ರೀತಿಗೋಸ್ಕರ ನಾನು ಎಷ್ಟೊಂದು ಸತಿ ನಿನ್ನ ಹತ್ರ ಗೋಗರ್ದಿದ್ದೀನಿ, ಕೇಳಿದ್ದೀನಿ. ಬಟ್ ಎಲ್ಲ ಸತಿನೂ ನೀನು ನನಗೆ ಹೇಳ್ತಿದ್ದೆ, ಟೈಮ್ ಬಂದಾಗ ನಾನು ಹೇಳ್ತೀನಿ, ನನಗೀಗ ಸದ್ಯಕ್ಕೆ ಇಷ್ಟ ಇಲ್ಲ, ಈ ಥರ ಎಲ್ಲ ನೀವು ಟೈಮ್ ತಗೋತಾ ಇದ್ರಿ ಪ್ರೀತಿ ಮಾಡುವಾಗ. ಬಟ್ ಯಾವಾಗ ಈ ಒಂದು ಪ್ರೀತಿ ಬಾಂಡಿಂಗ್ ಶುರುವಾಯಿತು, ಅಂದರೆ ಕಮಿಟ್ಮೆಂಟ್ ಶುರುವಾಯ್ತಲ್ಲ, ಆವಾಗಿಂದ ಈ ವ್ಯಕ್ತಿ ಮೇಲೆ ನೀವು ತುಂಬ ಡಿಪೆಂಡ್ ಆಗೋದಕ್ಕೆ ಶುರುವಾದ್ರಿ, ತುಂಬ ಡಿಪೆಂಡ್ ಆಗೋಕ್ಕೆ ಶುರುವಾದ್ರಿ. ಯಾವ ಮಟ್ಟಕ್ಕೆ ಅಂದರೆ ಅವರು ಕಾಲ್ ಮಾಡಿಲ್ಲ ಅಂದರೆ ನಿಮಗೆ ಎದೆ ಬಡಿತ ಜೋರಾಗುವಂಥದ್ದು, ಹಾರ್ಟ್ ಬೀಟ್ ಜೋರಾಗುವಂಥದ್ದು. ಅಯ್ಯೋ ಇನ್ನೇನು ಮುಗಿದೋಯ್ತು, ಇವ್ರು ನನ್ನ ಜೊತೆಗೆ ಇರೋದಿಲ್ವೇನೋ, ಇವ್ರು ನನ್ನ ಬಿಟ್ಟು ಹೋಗ್ಬಿಡ್ತಾರೇನೋ, ಈ ಪ್ರೀತಿಯನ್ನು ಇಷ್ಟೇ ಏನೋ ಮುಗೀತು, ಇನ್ನು ನಾನೇನು ಮಾಡೋಕ್ಕಾಗೋದಿಲ್ಲ, ಈ ಪ್ರೀತಿಯಲ್ಲಿ ನನಗಿಷ್ಟೇ, ಈ ಥರ ನೀವು ಯೋಚನೆ ಮಾಡ್ತಿದ್ರಿ. ತುಂಬ ಭಯ ಬಿದ್ದು ಈ ಪ್ರೀತಿಯಲ್ಲಿ ಇದ್ರಿ. ಮತ್ತು ನಿಮ್ಮನ್ನು ನೋಡಿದಾಗ ಅವರಿಗೆ ತುಂಬ ಒಂಥರ ಎಮೋಷನಲ್ ಫೀಲ್ ಆಗುವಂಥದ್ದು. ಆ್ಯಂಡ್ ಅಂದರೆ ನಿನ್ನ ಜೀವನದಲ್ಲಿ ಎಷ್ಟು ನೊಂದುಕೊಂಡಿದೆಯಾ, ನಿನಗೆಲ್ಲರೂ ಹರ್ಟ್ ಮಾಡಿದ್ದಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ನಿಮಗೆ ತುಂಬ ಹರ್ಟ್ ಮಾಡಿದ್ದಾರೆ, ಆದರೂ ನೀನು ತುಂಬ ಸ್ಟ್ರಾಂಗ್ ಆಗಿ ನಿನ್ನ ಜೀವನದಲ್ಲಿ ನೀನು ಇದ್ಕೊಂಡಿದೀಯಾ. ಅದು ನಂಗೆ ಭಾಳ ಇಷ್ಟ ಆಯಿತು. ಅಂದರೆ ನಿನ್ನ ಒಂದು ಸ್ವಾಭಿಮಾನ, ಅಥವಾ ಯಾರ ಹತ್ರನೂ ಒಂದು ರೂಪಾಯಿನೂ ಸಹಾಯ ಕೇಳದೆ ನಿನ್ನ ಜೀವನ ಕಟ್ಕೊಂಡೆ, ಈ ಥರ ಎಲ್ಲ ಹೇಳಿ ಅವರು ನಿಮ್ಮನ್ನು ತುಂಬ ಎಮೋಷನಲ್ ಮಾಡಿದರು. ಆ್ಯಂಡ್ ಈಗಷ್ಟೇ ಪ್ರೀತಿ ಶುರುವಾಗಿರುವಂಥ ಜೋಡಿಗಳು ಇದ್ದೀರಾ ಇಲ್ಲಿ.
ಸೊ ಈ ವ್ಯಕ್ತಿ ಹೇಳೋವಂಥದ್ದು, ನೀನು ಏನೇ ನಿರ್ಧಾರ ತಗೋ, ನೀನು ಏನೇ ಯೋಚನೆ ಮಾಡಿದ್ರು ನನಗೆ ಹೇಳಿಬಿಟ್ಟು ಮಾಡು. ಸೊ ನೀನು ಓನಾಗಿ ಡಿಸಿಷನ್ ತೊಗೋಬೇಡ. ನಿನ್ಗೆ ಗೊತ್ತಾಗೋದಿಲ್ಲ, ನಿಮ್ಮ ಫ್ಯಾಮಿಲಿಯವ್ರು ಹೇಳ್ತಾರೆ ಅಂತ ನೀನು ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ. ಇಲ್ಲಿ ಕೆಲವೊಬ್ಬರು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿರೋವಂಥದ್ದು, ಅದಕ್ಕೆ ನೀವು ಹೆಲ್ಪ್ ಮಾಡ್ತಿರೋವಂಥದ್ದು, ಮೇ ಬಿ ಅವ್ರ ಓದಿಗೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ ಹಣ ಖರ್ಚು ಮಾಡುವಂಥದ್ದು, ಅಥವಾ ಅವ್ರ ಗೌರ್ಮೆಂಟ್ ಜಾಬ್ ಪ್ರಮೋಷನ್ನಿಗೋಸ್ಕರ ಸಮಥಿಂಗ್ ರಿಲೇಟೆಡ್ ಟು ಜಾಬ್ ದುಡ್ಡು ಕೊಡುವಂಥದ್ದು, ಆ ಥರದ ಹೆಲ್ಪ್ ಸಹ ನೀವು ಮಾಡಿದ್ದೀರ. ಅವರಿಗೆ ನಿಮ್ಮ ಕೈ ರುಚಿ, ಮೇ ಬಿ ಇಲ್ಲಿ ಮೇಲ್ ಫೀಮೇಲ್ ಯಾರಾದರೂ ಆಗಿರಬಹುದು, ಅವ್ರಿಗೆ ನೀವು ಮಾಡೋ ಅಡುಗೆ ತುಂಬ ಇಷ್ಟ, ಅದನ್ನು ಅವ್ರು ಹೇಳಿದ್ದಾರೆ. ಆ್ಯಂಡ್ ಆ ವ್ಯಕ್ತಿಗೆ ಸ್ಪೈಸಿ ಇಷ್ಟ, ಸ್ಪೈಸಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅವರು. ಆ್ಯಂಡ್ ಕೋಪ ಜಾಸ್ತಿ, ಹೌದು. ಆ್ಯಂಡ್ ನಿಮ್ಮ ಪ್ರೀತಿಯಲ್ಲಿ ಮುಂಚೆಗಿಂತ ಈಗ ಜಾಸ್ತಿ ಕನ್ಫ್ಯೂಷನ್ಸ್. ಈಗ ಹೆಂಗೆ ಅನ್ಸುತ್ತೆ ಅಂದರೆ ನೀನೇನೋ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ, ನೀನು ದೊಡ್ಡ ವ್ಯಕ್ತಿ ಆಗಿಬಿಟ್ಟಿದ್ಯಾ ಅಂತ ಅವ್ರು ನಿಮ್ಗೆ ಹೇಳುವಂಥದ್ದು. ಬಿಲೀವ್ ಮೀ, ಈ ಪ್ರೀತಿ ಒಂಥರ ಸೋಲ್ಮೇಟ್ ಕನೆಕ್ಷನ್ ಇದ್ದಂಗೆ. ಎಷ್ಟೇ ಬಿಟ್ಕೊಡ್ತೀನಿ ಅಂತ ಅಂದ್ರೂ ಮತ್ತೆ 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 ಈ ಪ್ರೀತಿ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗ್ತಾನೇ ಇದೆ. ಕರ್ಕಾಟಕ ರಾಶಿ, ಮೀನ ರಾಶಿ, ವೃಶ್ಚಿಕ ರಾಶಿ, ಸಿಂಹ ರಾಶಿ, ಧನಸ್ಸು ರಾಶಿ, ಮೇಷರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ. ಮಿಥುನ ರಾಶಿನೂ ಇದೆ. ಲೆಟರ್ H, A, P, J, S, Y, K, V, T ಸಹ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಐ ಮೀನ್ ತೇಜಸ್ವಿನಿ ಆ ಥರ ಟಿ ಸಹ. ಓಕೆ, ನೋಡಿ, ತಬಸ್ಸುಮ್ ಆ ಥರ, ತಿಪ್ಪೇಶ್. ಓಕೆ, ಸೊ ಇಲ್ಲಿ ಹೆಂಗೆ ಅಂದರೆ ಯು ಆರ್ ದ ಮಾರ್ನಿಂಗ್ ಪರ್ಸನ್, ಅವರು ನೈಟ್ ಪರ್ಸನ್. ಅಂದರೆ ನಿಮಗೆ ರಾತ್ರಿ ಜಾಸ್ತಿ ಹೊತ್ತು ಎದ್ದಿರೋದಕ್ಕೆ, ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ವೆರಸ್ ಆ ವ್ಯಕ್ತಿಗೆ ಬೆಳಗ್ಗೆ ಬೇಗ ಎದ್ದೇಳೋದಕ್ಕಾಗೋದಿಲ್ಲ. ಈ ಥರದ ಒಂದು ಕಾಂಬಿನೇಷನ್ ಇದೆ. ಹಾಗಾಗಿ ಮೇ ಬಿ ನೀವಿಬ್ಬರು ಸರಿಯಾಗಿ ಮಾತಾಡೋಕ್ಕಾಗೋದಿಲ್ಲ ಅನಿಸುತ್ತೆ. ಅದನ್ನೂ ಒಂದು ನೆಪ, ಆ ನೆಪನೂ ಮಾಡ್ತಾ ಇದ್ದಾರೆ ಅವರು. ನೀನು ಸರಿಯಾಗಿ ಕಾಲ್ ಮಾಡಲ್ಲ, ನನ್ನ ಹತ್ರ ಮಾತಾಡೋದಿಲ್ಲ, ನನಗೆ ಟೈಮ್ ಕೊಡೋದಿಲ್ಲ. ಇಲ್ಲಿ ಕೆಲವೊಬ್ಬರು ನೀವು ಅಂದರೆ ಈ ಪ್ರೀತಿನ ಉಳಿಸ್ಕೋಬೇಕು ಅಂತ ಕೆಲವೊಂದು ಸತಿ ಸುಳ್ಳು ಹೇಳಿದ್ದು ಇದೆ. ಅಂದರೆ ನಾನೇನಾದರೂ ನಿಜ ಹೇಳಿದ್ರೆ ಆ ವ್ಯಕ್ತಿಗೆ ಬೇಜಾರಾಗ್ಬಿಡುತ್ತೇನೋ ಅಂತ ಕೆಲವೊಂದು ಸತಿ ಸುಳ್ಳು ಹೇಳಿದ್ದಿದೆ. ಆದರೆ ಈ ವ್ಯಕ್ತಿ ಹೇಗೆ ಅಂತಂದರೆ, ನನಗೇನಾದರೂ ಸುಳ್ಳು ಹೇಳಿದ್ದು ಗೊತ್ತಾದರೆ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ, ಈ ಥರ ಒಂಥರ ಬಿಹೇವಿಯರ್ ಇರ್ತು. ಆ್ಯಂಡ್ ಟ್ರಾವೆಲ್ ಮಾಡೋದು ಅವ್ರಿಗೆ ತುಂಬ ಇಷ್ಟ. ಟ್ರಾವೆಲ್ ಮಾಡುವಂಥದ್ದು, ಹೊರಗಡೆ ಸುತ್ತಾಡೋಕ್ಕೆ ಹೋಗುವಂಥದ್ದು. ವೆರಾಸ್ ನಿಮ್ಮ ಮನೇಲಿ ಕಳಿಸೋದಿಲ್ಲ, ಅಥವಾ ನಿಮಗೆ ಅಲೋ ಮಾಡೋದಿಲ್ಲ. ಸಮ್ ರೆಸ್ಟ್ರಿಕ್ಷನ್ಸ್, ನೀವೆಲ್ಲೂ ಹೋಗೋಕ್ಕಾಗೋದಿಲ್ಲ, ಈ ಥರದ ಒಂದು ರೆಸ್ಟ್ರಿಕ್ಷನ್ಸ್ ಇದೆ. ಮೇ ಬಿ ನೀವು ಬ್ಯೂಟಿ ಇದನ್ನು ಕಲ್ತ್ಕೊಂಡಿರೋವಂಥವ್ರು, ಅಥವಾ ಟೀಚರ್, ಗೌರ್ಮೆಂಟ್ ಜಾಬಲ್ಲಿ ಇರೋವಂಥವ್ರು, ಅಥವಾ ಸಮಥಿಂಗ್ ಯು ಲರ್ನ್ ರೀಸೆಂಟ್ಲಿ, ಏನೋ ಒಂದು ಕಲ್ತ್ಕೊಂಡಿದ್ದೀರಾ, ಅದರಲ್ಲಿ ಏನೋ ಒಂದು ಡೆವಲಪ್ ಆಗಬೇಕು ಅಂತಿದ್ದೀರಾ. ಸೊ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ, ಈ ಒಂದು ಕಲೆ ಅಥವಾ ಈಗೇನು ನೀವು ಕಲ್ತಿದ್ದೀರಾ ಅದ್ರ ಬಗ್ಗೆ, ಅಂದರೆ ನೀವೇನು ಮಾಡಲ್ಲ, ಎಲ್ಲೂ ಹೋಗಲ್ಲ ಅನ್ನೋ ರೀತಿಯಲ್ಲಿ ಆ ವ್ಯಕ್ತಿ ಇದ್ದಾರೆ. ಬಟ್ ನಿಮಗೆ ಹೆಂಗೆ ಅಂದರೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನಾನು ಹಣ ಸಂಪಾದನೆ ಮಾಡಬೇಕು, ಆ ರೀತಿ ಇದೆ. ಆ್ಯಂಡ್ ಎಸ್, ಪ್ರೀತಿಯನ್ನು ಮಾಡ್ತಿದ್ದೀರಾ, ಬಟ್ ಆ ವ್ಯಕ್ತಿ ಹತ್ರ ಹಣ ಕೇಳೋಕ್ಕೆ ಇಷ್ಟ ಇಲ್ಲ, ಸಹಾಯ ಕೇಳೋಕ್ಕೆ ಇಷ್ಟ ಇಲ್ಲ, ಆ ಥರನೂ ನಿಮ್ಮದೊಂದು ಥಾಟ್ ಇದೆ. ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಾನು ಅನ್ನೋಂಥದ್ದೊಂದು ಸ್ಟ್ರಾಂಗ್ ನಿಮ್ಮ ಒಂದು ಮೈಂಡ್ಸೆಟ್, ವೆರಿ ಸ್ಟ್ರಾಂಗ್ ಮೈಂಡ್ಸೆಟ್. ಆ್ಯಂಡ್ ತುಂಬ ಪೂಜೆ ಪುನಸ್ಕಾರ ಮಾಡೋವಂಥವ್ರು, ತುಂಬ ದೇವರಲ್ಲಿ ನಂಬಿಕೆ ಇಟ್ಟಿರೋರು ನೀವು. ತುಂಬ ಚಿಕ್ಕ ಚಿಕ್ಕ ರಿಚುವಲ್ಸ್ನೂ ನೀವು ತಪ್ಪದೇ ಮಾಡ್ತೀರಾ. ಅಂದರೆ ತುಂಬ ಚೆನ್ನಾಗಿ ದೇವರ ಅಲಂಕಾರ ಮಾಡೋವಂಥವ್ರು ನೀವು, ದೇವರನ್ನು ತುಂಬ ಚೆನ್ನಾಗಿ ಆರಾಧನೆ ಮಾಡುವಂಥವ್ರು. ಆ ಥರ ವ್ಯಕ್ತಿತ್ವ ನಿಮಗಿರೋದ್ರಿಂದ ಎಲ್ಲದರಲ್ಲೂ ಒಳ್ಳೆಯದನ್ನೇ ನೋಡ್ತೀರಾ, ಒಳ್ಳೆಯದನ್ನೇ ಬಯಸ್ತೀರಾ. ಹಾಗಾಗಿನೇ ಆ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಡೋದು. ಅವ್ರು ಯಾವಾಗಲೂ ಹೇಳೋದು, ನಿಮ್ಮ ಥರ ಯಾರೂ ಇಲ್ಲ ನನ್ನ ಜೀವನದಲ್ಲಿ,
ನಿನ್ನಷ್ಟು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ, ನಿನ್ನಷ್ಟು ಒಳ್ಳೆಯವ್ರು ಯಾರೂ ಇಲ್ಲ, ಈ ಥರ ಆ ವ್ಯಕ್ತಿ ಹೇಳಿದರೆ ಅದು 100% ನಿಜ. ಬಿಕಾಸ್ ನೀವು ಅವರನ್ನು ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊತೀರ. ಸೊ ಇದಾಗಿತ್ತು ಲವ್ ರೀಡಿಂಗ್. ಥ್ಯಾಂಕ್ ಯು.